ಉಡುಪಿಯ ಅಂಬಲಪಾಡಿಯ ರಾಮಾನಂದ ಶೆಟ್ಟಿ ದಂಪತಿಗಳ ಮನೆಯಲ್ಲಿ ನಡೆದ ಘೋರವಾದ ಅಗ್ನಿ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳಬಹುದು. ಈ ಘೋರವಾದ ಅಗ್ನಿ ದುರಂತದಲ್ಲಿ ರಾಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರು ಅಸುನೀಗಿದ್ದಾರೆ. ಉಡುಪಿಯ ಶೆಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲೀಕರಾಗಿರುವ ರಾಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ದಂಪತಿಗಳು ತಮ್ಮ ಇಬ್ಬರು ಮಕ್ಕಳ ಜೊತೆ ಉಡುಪಿಯ ಅಂಬಲಪಾಡಿಯ ಮನೆಯಲ್ಲಿ ವಾಸವಿದ್ದರು. ಸೋಮವಾರ ಬೆಳಿಗ್ಗೆ 5:50 ಸುಮಾರಿಗೆ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, ಈ ಅವಘಡದಲ್ಲಿ ರಾಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ರಾಮಾನಂದ ಶೆಟ್ಟಿ ಅವರು ಹೋಟೆಲ್ ಉದ್ಯಮದ ಮೂಲಕ ಮತ್ತು ಸಾಮಾಜಿಕ ಕಾರ್ಯಗಳ ಮೂಲಕ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದರೆ, ಅಶ್ವಿನಿ ಶೆಟ್ಟಿ ಅವರು ಇನ್ಸ್ಟಾಗ್ರಾಂ ಮೂಲಕ ಇಡೀ ಕರ್ನಾಟಕಕ್ಕೆ ಪರಿಚಿತರಾಗಿದ್ದರು. ರಾಮಾನಂದ ಶೆಟ್ಟಿ ಅವರ ಪತ್ನಿಯಾಗಿರುವ ಅಶ್ವಿನಿ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ಸುಮಾರು 90,000ಕ್ಕೂ ಅಧಿಕ ಹಿಂಬಾಲಕರನ್ನ ಹೊಂದಿದ್ದಾರೆ. ಕೇವಲ ಇನ್ಸ್ಟಾಗ್ರಾಂ ಮಾತ್ರವಲ್ಲದೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು ಅಶ್ವಿನಿ ಶೆಟ್ಟಿ ಅವರು. ಇನ್ನು ಅಶ್ವಿನಿ ಶೆಟ್ಟಿ ಅವರು ಯೂಟ್ಯೂಬ್ನಲ್ಲಿ ಸಾಮಾಜಿಕ, ಆಧ್ಯಾತ್ಮ, ಬದುಕು ಮತ್ತು ಜೀವನ ಶೈಲಿಯ ಕುರಿತಂತ ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ಅಶ್ವಿನಿ ಶೆಟ್ಟಿ ಅವರ ನಿಧನದ ಸುದ್ದಿಯನ್ನು ಕೇಳಿದ ಅವರ ಹಿಂಬಾಲಕರು ಬೇಸರವನ್ನ ಹೊರಹಾಕಿದ್ದಾರೆ. ಹಾಗಾದರೆ ಅಶ್ವಿನಿ ಶೆಟ್ಟಿ ಮತ್ತು ರಾಮಾನಂದ ಶೆಟ್ಟಿ ದಂಪತಿಗಳ ಮನೆಯಲ್ಲಿ ಅಗ್ನಿ ದುರಂತ ನಡೆಯಲು ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ನಾವು ಹೇಗೆ ಜೀವನವನ್ನು ಸಾಗಿಸಬೇಕು ಅಂದರೆ, ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು. ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು. ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನು ನೋಡಿ ಕಣ್ಣೀರಿಡಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನಿಸ್ಕೊಳ್ತದೆ ಸ್ನೇಹಿತರೆ. ಸೋಮವಾರ ಬೆಳಿಗ್ಗೆ 5:50 ಸುಮಾರಿಗೆ ಉಡುಪಿಯ ಅಂಬಲಪಾಡಿಯ ರಾಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇನ್ನು ಈ ಅಗ್ನಿ ಅವಘಡದಲ್ಲಿ ರಾಮಾನಂದ ಶೆಟ್ಟಿ ಅವರು ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಂಡರೆ, ಅಶ್ವಿನಿ ಶೆಟ್ಟಿ ಅವರು ತೀವ್ರವಾದ ಜೀವನ್ಮರಣ ಹೋರಾಟದ ನಂತರ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅಂಬಲಪಾಡಿಯ ಮನೆಯಲ್ಲಿ ತೀವ್ರವಾಗಿ ಅಗ್ನಿ ಅವಘಡ ಸಂಭವಿಸಿದ್ದು, ಅಲ್ಲಿಗೆ ಬಂದ ಅಗ್ನಿಶಾಮಕ ದಳಕ್ಕೆ ಮನೆಯ ಬಾಗಿಲು ತೆರೆಯುವುದು ಕೂಡ ಕಷ್ಟವಾಗಿತ್ತು. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮನೆಯ ಕಿಟಕಿ ಬಾಗಿಲನ್ನು ಒಡೆದು ಮನೆಯನ್ನ ಪ್ರವೇಶ ಮಾಡಿದಾಗ ರಾಮಾನಂದ ಶೆಟ್ಟಿ ಅವರು ಮನೆಯ ಬಾಗಿಲ ಬಳಿ ಬಿದ್ದಿದ್ದರಂತೆ. ಇನ್ನು ಆ ಸಮಯದಲ್ಲಿ ಅಶ್ವಿನಿ ಶೆಟ್ಟಿ ಅವರಿಗೆ ತೀವ್ರವಾದ ಗಾಯಗಳಾಗಿದ್ದು, ಅವರು ರೂಮಿನಲ್ಲಿ ಮೂರ್ಛೆ ಬಿದ್ದಿದ್ದರಂತೆ. ತೀವ್ರವಾದ ಅಗ್ನಿ ಅವಘಡಕ್ಕೆ ಭಯಭೀತರಾದ ರಾಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿಯ ಇಬ್ಬರು ಮಕ್ಕಳು ಶೌಚಾಲಯದಲ್ಲಿ ಅಡಗಿಕೊಂಡಿದ್ದರು. ಇನ್ನು ರಾಮಾನಂದ ಶೆಟ್ಟಿ ಅವರ ಮನೆಯನ್ನ ಸಂಪೂರ್ಣವಾಗಿ ಮರದ ವಸ್ತುಗಳಿಂದ ವಿನ್ಯಾಸ ಮಾಡಿದ್ದ ಕಾರಣ ಬೆಂಕಿ ಎಲ್ಲವನ್ನ ಆಹುತಿಗೆ ತೆಗೆದುಕೊಂಡಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಸಮಯದಲ್ಲಿ ರಾಮಾನಂದ ಶೆಟ್ಟಿ ಅವರು ಬಾಗಿಲನ್ನು ತೆರೆಯಲು ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಭದ್ರತೆಯ ಕಾರಣಗಳಿಂದ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ರಾಮಾನಂದ ಶೆಟ್ಟಿ ಅವರು ಹೊಗೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ರಾಮಾನಂದ ಶೆಟ್ಟಿ ಅವರ ಮನೆಯನ್ನ ಅತ್ಯಾಧುನಿಕ ಫರ್ನಿಚರ್ಗಳಿಂದ ವಿನ್ಯಾಸ ಮಾಡಲಾಗಿದೆ. ಇದೇ ರೀತಿ ಮನೆಯ ತುಂಬಾ ಸೆಂಟ್ರಲ್ ಎಸಿಯನ್ನು ಕೂಡ ಹಾಕಿಸಲಾಗಿದೆ. ಇನ್ನು ರಾಮಾನಂದ ಶೆಟ್ಟಿ ಅವರ ಮನೆಗೆ ಡಬಲ್ ಡೋರ್ ಭದ್ರತೆ ಇದ್ದು, ಗಾಜುಗಳು ಸುಲಭವಾಗಿ ಒಡೆಯುವಂತದ್ದಲ್ಲ. ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಮನೆಯನ್ನ ಕಟ್ಟಿಸಿದ್ದರೂ ಕೂಡ ವೆಂಟಿಲೇಷನ್ಗೆ ಸೂಕ್ತವಾದ ವ್ಯವಸ್ಥೆ ಇರಲಿಲ್ಲ. ಅದೇ ರೀತಿಯಲ್ಲಿ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದಾಗ ಅವರನ್ನ ಎಚ್ಚರಿಸಲು ಅವರ ಮನೆಯಲ್ಲಿ ಅಲಾರಾಂ ಕೂಡ ಇರಲಿಲ್ಲ. ಇನ್ನು ಮನೆಯಲ್ಲಿ ಗಾಳಿ ಸಂಚಾರ ಕಡಿಮೆ ಇದ್ದ ಕಾರಣ ಮನೆಯ ತುಂಬಾ ಹೊಗೆ ಸುತ್ತಿಕೊಂಡಿದ್ದು, ಈ ಕಾರಣಗಳಿಂದ ದಂಪತಿಗಳು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಅಗ್ನಿ ಅವಘಡ ಸಂಭವಿಸಿದಾಗ ರಾಮಾನಂದ ಶೆಟ್ಟಿ ಅವರು ಹೊಗೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ರಾಮಾನಂದ ಶೆಟ್ಟಿ ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಅವರಿಗೆ ತೀವ್ರವಾದ ಗಾಯಗಳಾಗಿದ್ದು, ಅವರನ್ನು ತಕ್ಷಣ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ತೀವ್ರ ಗಾಯಗಳಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದ ರಾಮಾನಂದ ಶೆಟ್ಟಿ ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಈ ಲೋಕವನ್ನ ತ್ಯಜಿಸಿದ್ದಾರೆ. ಮನೆಗೆ ಸೆಂಟ್ರಲ್ ಎಸಿ ಹಾಕಿಸುವ ಸಮಯದಲ್ಲಿ ಅಗ್ನಿ ಅವಘಡ ಸಂಭವಿಸಿದಾಗ ಎಚ್ಚರಿಸುವ ಅಲಾರಾಂಗಳನ್ನು ಇಡುವುದು ಅತಿ ಅವಶ್ಯಕವಾಗಿದೆ. ಆದರೆ ರಾಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ಈ ಅಲಾರಾಂ ಇರಲಿಲ್ಲ. ರಾಮಾನಂದ ಶೆಟ್ಟಿ ಅವರು ಮನೆ ಕಟ್ಟಿಸುವ ಸಮಯದಲ್ಲಿ ಸುರಕ್ಷತೆಯ ಕಡೆ ಹೆಚ್ಚಿನ ಗಮನವನ್ನು ವಹಿಸಿದ್ದರೆ ಈ ದುರಂತ ನಡೆಯುತ್ತಿರಲಿಲ್ಲ ಎಂದು ಸಾಕಷ್ಟು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅಶ್ವಿನಿ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ಸುಮಾರು 90,000ಕ್ಕೂ ಅಧಿಕ ಹಿಂಬಾಲಕರನ್ನ ಹೊಂದಿದ್ದು, ರಾಜಕೀಯದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಸದ್ಯ ಅಂಬಲಪಾಡಿಯಲ್ಲಿ ನಡೆದ ಈ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ.